ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಆದಿಯೋಗಿ ಹತ್ರ ಬಂದಿದ್ದೀನಿ ಇವತ್ತು. ಆಕ್ಚುಲಿ ಟ್ರಿಪ್ ಅಂದಿದ ತಕ್ಷಣ ಎಲ್ಲರಿಗೂ ಭಯ ಆಗೋದಂದ್ರೆ ಬಜೆಟ್ ಎಷ್ಟು ಆಗ್ಬೋದು ಅಂತ. ಸೊ ನಾನು ಈ ಟ್ರಿಪ್ಗೆ ಜಸ್ಟ್ 900 ರೂಪಾಯಿ ಬಜೆಟಲ್ಲಿ ನಾನು ಇಲ್ಲಿ ಆದಿಯೋಗಿವರೆಗೂ ಬಂದಿದ್ದೀನಿ. ಆದರೆ ನೀವು ಅನ್ಕೋಬೋದು ನಮಗೆಲ್ಲ ಫ್ರೀ ಬಸ್ಸಸ್ ಇದೆ, ಖರ್ಚಿಲ್ಲದೆ ಕೂಡ ನಾವು ಆದಿಯೋಗಿ ಹತ್ರ ಹೋಗ್ಬೋದು ಅಂತ. ಬಟ್ ನಾನು ಹೇಳ್ತಿರೋದು ತಮಿಳ್ನಾಡಲ್ಲಿರೋ ಅಂಥ ಕೊಯಂಬತ್ತೂರು ಆಶ್ರಮ. ಸೊ ಇಲ್ಲಿ ಆದಿಯೋಗಿ ಹತ್ರ ಬರೋದಕ್ಕೆ ಸೊ ಜಸ್ಟ್ 900 ರೂಪಾಯಲ್ಲಿ ನಾವು ಟ್ರಿಪ್ ಕಂಪ್ಲೀಟ್ ಸಮೇತ ಮಾಡ್ಬೋದು. ಸೊ ಇನ್ಕ್ಲೂಡಿಂಗ್ ಫುಡ್, ಸ್ಟೇ ಮತ್ತು ನಿಮ್ಮ ಟ್ರಾವೆಲ್, ಸೊ ಇದೆಲ್ಲ ಜಸ್ಟ್ 900 ರೂಪಾಯಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಈ ಬಜೆಟ್ ಬ್ರೇಕ್ ಡೌನ್ ಈ ವಿಡಿಯೋದಲ್ಲಿ ಮಾಡಬೇಕು ಅಂತ ಅನ್ಕೊಂತಿದ್ದೀನಿ. ಸೊ ಲೆಟ್ಸ್ ಗೋ. ನೀವು ಕೊಯಂಬತ್ತೂರು ಆಶ್ರಮಕ್ಕೆ ಹೋಗಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಸ್ಟೇ ಅಡ್ವಾನ್ಸ್ ಬುಕ್ಕಿಂಗ್ ಕಂಪಲ್ಸರಿ. ಆಶ್ರಮದಲ್ಲಿರೋ ರೂಮ್ಸ್ಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ, ಯಾಕಂತಂದ್ರೆ ಲೋ ಬಜೆಟ್ ಬಟ್ ಸರ್ವಿಸಸ್ ಸೂಪರ್ ಬೆಸ್ಟ್. ಕ್ಲೀನ್ಲಿನೆಸ್, ಡಿಸಿಪ್ಲೈನ್, ಸೈಲೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದಕ್ಕೆ ಕಮ್ಮಿ ಅಂತಂದ್ರೆ 1 ತಿಂಗಳ ಮುಂಚೆ ನೀವು ಟ್ರೈ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳೋದು ಬೆಸ್ಟು. ಇದಕ್ಕೆ ಅವ್ರದ್ದೇ ಆದ ಒಂದು ವೆಬ್ಸೈಟ್ ಇದೆ, cottage.isha.in ಅಂತ. ಈ ವೆಬ್ಸೈಟಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ನನ್ನ ಸಜೆಷನ್ ಬಂದು ಬ್ರಹ್ಮಪುತ್ರ. ನಿಮಗಿದು 999 ರೂಪಾಯಿ ಮಾತ್ರ ಆಗುತ್ತೆ ಪರ್ ನೈಟ್. ಇದನ್ನು ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೆ 500 ಅಷ್ಟೇ ಬೀಳುತ್ತೆ. ಯಾಕೆ ನಾನು ಬ್ರಹ್ಮಪುತ್ರ ಹೇಳ್ತಿದ್ದೀನಿ ಅಂತಂದರೆ ಇದು ನಿಮಗೆ ಟೆಂಪಲ್ಸ್ಗೆ ಮತ್ತು ಭಿಕ್ಷಾ ಹಾಲ್ಗೆ ಎಲ್ಲ ಟ್ರಾವೆಲ್ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಒಂದು ವೇಳೆ ಇದು ಅವೈಲಬಿಲಿಟಿ ಇಲ್ಲ ಅಂತಂದ್ರೂ ನೋ ಪ್ರಾಬ್ಲಮ್, ಸೇಮ್ ನಿಮಗೆ ಶಿವಪಾದಂ ಕೂಡ ನಿಮಗೆ ಸೇಮ್ ಪ್ರೈಸಲ್ಲಿ ಸಿಗುತ್ತೆ. ಇದಕ್ಕೂ ಕೂಡ ನೀವು ಬುಕ್ ಮಾಡ್ಕೋಬೋದು, ಯಾಕಂತಂದರೆ ನಿಮ್ಗೆ ವೆಲ್ಕಮ್ ಪಾಯಿಂಟಿಂದ ನಿಮಗೆ ಟೋಟೋ ಸರ್ವಿಸಸ್ ಇರುತ್ತೆ. ಸೊ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಅವೈಲಬಿಲಿಟಿ ಯಾವುದಿದ್ರೆ ಅದನ್ನು ನೀವು ಬುಕ್ ಮಾಡ್ಕೊಳ್ಳಿ. ಈಗ ಫುಡ್ ಬಗ್ಗೆ ಹೇಳಬೇಕಂತಂದರೆ ಭಿಕ್ಷಾ ಹಾಲ್ ನಿಜ ಹೇಳ್ತಿದ್ದೀನಿ, ವರ್ಡ್ಸ್ ಕಡಿಮೆನೇ ಆಗುತ್ತೆ. ಸಿಂಪಲ್ ಆರ್ಗ್ಯಾನಿಕ್ ಫುಡ್, ಆದರೆ ಟೇಸ್ಟ್, ಫ್ರೆಶ್ನೆಸ್, ಹೈಜೀನ್ ಎಲ್ಲವೂ ಟಾಪ್ ಕ್ಲಾಸ್. ಕ್ಲೀನ್ಲಿನೆಸ್ ಅಂದರೆ ಫುಲ್ ನೆಕ್ಸ್ಟ್ ಲೆವೆಲ್. ಮನಿ ಫುಲ್ಲಿ ವರ್ತ್ ಅನ್ಸುತ್ತೆ ನಿಮಗೆ. ಸ್ಟೇ ಬುಕ್ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟ್ರಾವೆಲ್. ನಾನು ಯೂಶ್ವಲಿ ಬೆಂಗಳೂರು SMVT ಎರ್ನಾಕುಲಂ ಎಕ್ಸ್ಪ್ರೆಸ್ ಚೂಸ್ ಮಾಡ್ತೀನಿ. ಟಿಕೆಟ್ ಕಾಸ್ಟ್ ಬಂದು 160 ರೂಪಾಯಿ ಮಾತ್ರ. ಇದು ಪ್ರತಿದಿನ ನಿಮಗೆ ಬ್ಯಾಂಗ್ಳೂರಿಂದ ಕೊಯಂಬತ್ತೂರು ಹೋಗುತ್ತೆ. 6 ಗಂಟೆಗೆ ಶುರು ಆಗುತ್ತೆ ಟ್ರೈನು ಆ್ಯಂಡ್ ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಕೊಯಂಬತ್ತೂರು ರೀಚ್ ಆಗುತ್ತೆ. ಕೊಯಂಬತ್ತೂರು ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲೇ ನಿಮಗೆ ಬಸ್ ಸ್ಟಾಪ್ ಇರುತ್ತೆ. ಈ ಬಸ್ ಸ್ಟಾಪಲ್ಲಿ 14D ನಂಬರ್ ಬಸ್ಸು ಆಶ್ರಮಕ್ಕೆ ಡೈರೆಕ್ಟ್ ಹೋಗುತ್ತೆ. ಮತ್ತು ಇದ್ರ ಕಾಸ್ಟ್ ಬಂದು 40 ರೂಪೀಸ್ ಮಾತ್ರ. ಆದರೆ ನೀವು ಬಸ್ಸಿಗೆ ಇಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಆಟೋ ಮತ್ತು ಕ್ಯಾಬ್ಸ್ ಅವ್ರು ನಿಮಗೆ ಅಪ್ರೋಚ್ ಆಗ್ತಾರೆ, ಬಟ್ ಅದರ ಅವಶ್ಯಕತೆನೇ ಇಲ್ಲ. ಪ್ರತಿ ಅರ್ಧ ಗಂಟೆಗೂ ನಿಮಗೆ ಬಸ್ಸಸ್ ಸಿಗುತ್ತೆ ಆಶ್ರಮಕ್ಕೆ. ಸೊ ಅಲ್ಲಿ ನೀವು 1 ಗಂಟೆಗೆ ಬಸ್ ತೊಗೊಂಡ್ರು ಕೂಡ ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ನೀವು ಆಶ್ರಮ ರೀಚ್ ಆಗ್ತೀರಾ. ಇಲ್ಲಿ ನೋಡ್ತಿದ್ರಲ್ಲ ಸರ್ಪವಾಸ್ಕಲ್, ಇದೇ ನಿಮಗೆ ಮೇನ್ ಎಂಟ್ರಿ. ಬಸ್ ಕೂಡ ಇಲ್ಲೇ ಸ್ಟಾಪ್ ಕೊಡುತ್ತೆ. ಆದರೆ ನೀವು ಎಂಟ್ರಿ ಮಾಡೋಕ್ಕೂ ಮುಂಚೆ ನಿಮ್ಮ ಲಗೇಜ್ ಸ್ಕ್ಯಾನಿಂಗ್ ಕಂಪಲ್ಸರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಫೋಟೋಗ್ರಫಿ ರಿಸ್ಟ್ರಿಕ್ಷನ್ಸ್ ಇದೆ ಆಶ್ರಮ ಒಳಗಡೆ. ಸೊ ನೀವೇನಾದರೂ ಫೋಟೋ ಸೆಷನ್ಸ್ ಇದ್ದರೆ ಇಲ್ಲೇ ಮುಗಿಸ್ಕೊಳ್ಳೋದು ಬೆಟರು. ಮತ್ತು ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ಸೆಕ್ಯೂರಿಟಿ ನಿಮ್ಮ ಸ್ಟೇ ಬುಕ್ಕಿಂಗ್ ID ಒಂದ್ಸಲ ಚೆಕ್ ಮಾಡ್ತಾರೆ. ಸೊ ಇದೆಲ್ಲ ಕ್ಲಿಯರ್ ಆದಮೇಲೆ ಒಳಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ರೈಟ್ ಸೈಡ್ ನಿಮಗೆ ಸೂರ್ಯಕುಂಡ್ ಸಿಗತ್ತೆ. ಮತ್ತು ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಪಾಸ್ ಆಗಬೇಕಾದ್ರೆ ನಂದಿ ಧ್ಯಾನಲಿಂಗನ್ ಫೇಸ್ ಮಾಡ್ಕೊಂಡಿರ್ತಾರೆ. ಇಲ್ಲಿಂದ ನೀವು ರೈಟ್ ಟರ್ನ್ ತಗೊಂಡ್ರೆ ಅದೇ ನಿಮ್ಮ ವೆಲ್ಕಮ್ ಪಾಯಿಂಟ್. ಈ ವೆಲ್ಕಮ್ ಪಾಯಿಂಟ್ ಅಲ್ಲಿ ನಿಮ್ಮ ID ಎಲ್ಲ ಚೆಕ್ ಮಾಡಿ ನಿಮಗೆ ಸ್ಟೇ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಸ್ಟೇ ಕನ್ಫರ್ಮ್ ಆದ್ಮೇಲೆ ನಿಮ್ಮ ಹ್ಯಾಂಡ್ಗೆ ಈ ರೀತಿ ಬ್ಯಾಂಡ್ ಹಾಕ್ತಾರೆ. ಈ ಬ್ಯಾಂಡೇ ನಿಮಗೆ ಪ್ರೂಫ್ ನೀವು ಆಶ್ರಮಲ್ಲಿ ಸ್ಟೇ ಇದ್ದೀರಾ ಅಂತ. ಒಂದು ವೇಳೆ ಈ ಬ್ಯಾಂಡ್ ಇಲ್ಲ ಅಂತಂದ್ರೆ ಪ್ರತಿ ಸೆಕ್ಯೂರಿಟಿ ನಿಮ್ಮನ್ನ ಕ್ವಶನ್ ಮಾಡ್ತಾರೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಈ ಬ್ಯಾಂಡ್ನ ಮಾತ್ರ ತೆಗಿಯಕ್ಕೆ ಹೋಗ್ಬೇಡಿ. ನಿಮ್ಮ ರೂಮಲ್ಲಿ ಚೆಕ್ ಇನ್ ಆದ್ಮೇಲೆ ಸ್ವಲ್ಪ ರಿಫ್ರೆಶ್ ಆಗಿ ಮತ್ತೆ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡಿ. ಮತ್ತೆ ಆದಿಯೋಗಿ ಸರ್ವ ದರ್ಶನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಒಟ್ಟಾರೆ ಎಕ್ಸ್ಪೀರಿಯನ್ಸ್ ತುಂಬಾ ಪೀಸ್ಫುಲ್ ಅಂಡ್ ಪವರ್ಫುಲ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೆಂಪಲ್ ವಿಸಿಟ್ ಮಾಡಿ. ಅದಕ್ಕೂ ಮುಂಚೆ ತೀರ್ಥಕುಂಡಲ್ಲಿ ಸ್ನಾನ ಮಾಡಿ
ಅರ್ಲಿ ಮಾರ್ನಿಂಗ್ ಸನ್ರೈಸ್ ಟೈಮಲ್ಲಿ ಆದಿಯೋಗಿ ಹತ್ರ ಹೋಗೋದಕ್ಕೆ ಟ್ರೈ ಮಾಡಿ. ಸೊ ಈ ವಾಕಿಂಗ್ ಕೂಡ ತುಂಬ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಸರೌಂಡಿಂಗ್ ನೇಚರ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಸೈಟ್ ವ್ಯೂ ಮಾತ್ರ ಸೂಪರ್ ಇರುತ್ತೆ ಕಣ್ಣಿಗೆ. ಮತ್ತು ಆದಿಯೋಗಿಗೆ ಹೋಗೋ ದಾರಿಯಲ್ಲಿ ಕೂಡ ಇಲ್ಲಿ ಸ್ವಲ್ಪ ಸ್ನ್ಯಾಕ್ ಶಾಪ್ಸ್ ಕೂಡ ಇದೆ. ಇವರು ಕೂಡ ಅದೇ ಸೇಮ್ ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಆ್ಯಂಡ್ ಈ ರೆಸ್ಟೋರೆಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ಪನ್ನೀರ್ ಮಸಾಲೆ ದೋಸೆ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಟೇಸ್ಟ್ ಸೂಪರ್ ಇದೆ, ನೀವು ಟ್ರೈ ಮಾಡಿ. ಮತ್ತು ಚೆಕ್ಔಟ್ ಆದಮೇಲೆ ಅದೇ ಬಸ್ ಸ್ಟಾಪ್, ಸೇಮ್ ಬಸ್ ನಂಬರ್ 14D, ಈ ಬಸ್ ನಿಮ್ಮನ್ನ ಮತ್ತೆ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗುತ್ತೆ. ಕೊಯಂಬತ್ತೂರ್ ಜಂಕ್ಷನಿಂದ ಮತ್ತೆ ಸೇಮ್ ಅದೇ ಟ್ರೈನ್ ಎರ್ನಾಕುಲಂ ಎಕ್ಸ್ಪ್ರೆಸ್, ಅದು ಮತ್ತೆ ಬ್ಯಾಂಗ್ಳೂರ್ ಬರುತ್ತೆ. ಸಂಜೆ 6 ಗಂಟೆ ಅಷ್ಟರಲ್ಲಿ ರೀಚ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಟ್ರಿಪ್. ಒಂದು ವೇಳೆ ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ, ಈ ಡೇ ಜರ್ನಿ ನಾನು ಅವಾಯ್ಡ್ ಮಾಡಬೇಕು ಅನ್ನೋಂಗಿದ್ರೆ ಇನ್ನೊಂದು ಆಪ್ಷನ್ ಕೊಡ್ತೀನಿ. ಚೆಕ್ಔಟ್ ಆದಮೇಲೆ ನಿಮ್ಮ ಲಗೇಜ್ನ ಲಾಕರ್ಸಲ್ಲಿ ಸ್ಟೋರ್ ಮಾಡಿ ಸಂಜೆ 7 ಗಂಟೆವರೆಗೂ ನೀವು ಆಶ್ರಮದಲ್ಲೇ ಇರ್ಬೋದು. ಅಂದರೆ ಟೆಂಪಲ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಲಿಂಗ ಭೈರವಿ, ಧ್ಯಾನ ಲಿಂಗದಲ್ಲಿ ಮೆಡಿಟೇಷನು ಫುಲ್ ಕಂಪ್ಲೀಟ್ ಎಂಜಾಯ್ ಮಾಡಿ. ಮತ್ತೆ ಸಂಜೆ ಆದಿಯೋಗಿ ಸರ್ವದರ್ಶನಂ ಇನ್ನೂ ಒಂದ್ಸಲ ದರ್ಶನ ಮಾಡ್ಕೊಳ್ಳಿ. ಆಶ್ರಮದಿಂದ ಲಾಸ್ಟ್ ಬಸ್ಸು 9 ಇರುತ್ತೆ. ಸೊ ಈ ಬಸ್ನ ಮತ್ತೆ ನೀವು ಕ್ಯಾಶ್ ಮಾಡ್ಕೊಂಡ್ರೆ ಸೇಮ್ ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಸ್ಟಾಪ್ ಮಾಡುತ್ತೆ. ನೀವು ಯಾವುದಾದ್ರೂ ಸ್ಲೀಪರ್ ಕೋಚ್ ಟ್ರೈನ್ನ ಬುಕ್ ಮಾಡ್ಕೋಬೋದು. ಅದ್ರ ಕಾಸ್ಟ್ ಕೂಡ ಆಲ್ಮೋಸ್ಟ್ 200-250 ಇರುತ್ತೆ. ಇಲ್ಲ ಅಂತಂದ್ರೆ ಇನ್ನೂ ಒಂದು ಆಪ್ಷನ್ ಅಂತಂದ್ರೆ ಆಶ್ರಮದಿಂದನೇ ಸ್ಲೀಪರ್ ಕೋಚ್ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಸೊ ಈ ಬಸ್ಸು ಆಲ್ಮೋಸ್ಟ್ 9ಗೆ ಸ್ಟಾರ್ಟ್ ಆಗುತ್ತೆ. ಸೊ 9ಗೆ ಸ್ಟಾರ್ಟ್ ಆದರೆ ನೀವು ಬ್ಯಾಂಗ್ಳೂರ್ ಅರ್ಲಿ ಮಾರ್ನಿಂಗ್ 5 ರೀಚ್ ಆಗ್ತೀರಾ. ಆದರೆ ಬಸ್ ಫೇ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, 800 ಪರ್ ಹೆಡ್ ಇರುತ್ತೆ. ಇದು ವೀಕೆಂಡ್ಸ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ, 1200 ಆಲ್ಮೋಸ್ಟ್. ಸೊ ಈ ಎಲ್ಲ ಆಪ್ಷನ್ ನಾನು ನಿಮಗೆ ಕೊಡ್ತಿದ್ದೀನಿ. ಸೊ ಅಕಾರ್ಡಿಂಗ್ ಟು ಯುವರ್ ಟೈಮ್, ಯುವರ್ ಬಜೆಟ್ ನೀವು ಚೂಸ್ ಮಾಡ್ಕೊಳ್ಳಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಲೋ ಬಜೆಟ್, ಲೆಸ್ ಪ್ಲಾನಿಂಗ್, ಆದರೆ ಮೈಂಡ್ಫುಲ್ ಪೀಸ್. ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಬರೋ ತಿಂಗಳಲ್ಲಿ ಶಿವರಾತ್ರಿ ಸೆಲೆಬ್ರೇಷನ್ ಕೂಡ ಆಗುತ್ತೆ. ಅದಕ್ಕೆ ಪ್ರಿಪರೇಷನ್ಸ್ ಕೂಡ ಎಲ್ಲ ಆಗ್ತಿದೆ. ಸೊ ಈ ಶಿವರಾತ್ರಿ ಇಲ್ಲಿಗೆ ಬರೋದಕ್ಕೆ ಕೂಡ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಅನ್ಸುತ್ತೆ. ಯಾಕೆ ಅಂದರೆ ತುಂಬ ಸುಮಾರು ಜನ ಬರ್ತಾರೆ. ಸೊ ಲಕ್ಷಾಂತರ ಜನ ಬರೋದ್ರಿಂದ ನಮಗೆ ಸ್ಟೇ ಆಗ್ಬೋದು, ಇದೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾನು ನೀವು ಹೇಗೆ ಇಲ್ಲಿಗೆ ಬರಬೇಕು, ಪ್ರಿಪ್ರೇಷನ್ಸ್ ಹೇಗಿರಬೇಕು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಅದು ಕೂಡ ನೋಡಿ, ಚೆಕ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಎಲ್ಲ ಕ್ವಶನ್ಸ್ ಕೇಳಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿ ಟ್ರಾವೆಲ್ ಆ್ಯಂಡ್ ಸ್ಪಿರಿಚುವಲ್ ವಿಡಿಯೋಸು ಬರ್ತಾ ಇರತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.